ಕಥಾವೈಭವ. ನಿಮ್ಮೊಂದಿಗೆ ಆಶ್ರೇ. ಈ ದಿನದ ಕಥೆಯನ್ನು ಕ್ಷಣ ಹೊತ್ತು ಆಣಿಮುತ್ತು ಎಂಬ ಪುಸ್ತಕದಿಂದ ಹೆಕ್ಕಿ ತೆಗೆದಿದ್ದು ನಿಮಗಾಗಿ. ಕಥೆಯ ಹೆಸರು ಮೌನ ಬೆಳ್ಳಿಯಾದರೆ ಮಾತು ಬಂಗಾರ. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬುದು ಹಳೆಯ ನುಡಿ. ಈ ಕಥೆಯಲ್ಲಿನ ಮಹಾರಾಣಿಗೆ ಮೌನ ಬೆಳ್ಳಿಯಾಗಲಿಲ್ಲ, ಆದರೆ ಆಕೆಯ ಮಾತು ಬೇರೊಬ್ಬರಿಗೆ ಬಂಗಾರ ತಂದಿತು. ಒಂದಾನೊಂದು ಕಾಲದಲ್ಲಿ ಒಬ್ಬ ಮಹಾರಾಜ ಮತ್ತು ಮಹಾರಾಣಿ ಒಮ್ಮೆ ಜಲವಿಹಾರಕ್ಕೆ ಹೋಗಿದ್ದರಂತೆ. ಅಲ್ಲೊಬ್ಬ ಮೀನುಗಾರ ಬಣ್ಣ ಬಣ್ಣದ ಮೀನುಗಳನ್ನು ಮಾರ್ತಿದ್ದ. ಮಹಾರಾಜ ಅತೀ ಸುಂದರವಾದ ಮೀನೊಂದನ್ನು ತೆಗೆದುಕೊಂಡು ಮಹಾರಾಣಿಗೆ ಅರ್ಪಿಸಿದ. ಅದರ ಬೆಲೆ ಎಷ್ಟೆಂದು ಕೇಳಿದಾಗ ಮೀನುಗಾರ, ಇದು ಮಹಾರಾಜ ಮಹಾರಾಣಿಯವರಿಗೆ ನನ್ನ ಪ್ರೀತಿ ಮತ್ತು ಗೌರವಗಳ ಸಮರ್ಪಣೆ, ಇದಕ್ಕೆ ಹಣ ಬೇಡ ಎಂದ. ಆತನ ಮಾತಿನಿಂದ ಸುಪ್ರೀತನಾದ ಮಹಾರಾಜ ಮೀನುಗಾರನಿಗೆ 1,000 ನಾಣ್ಯಗಳನ್ನು ಕೊಟ್ಟು ಕಳುಹಿಸಿದ. ವ್ಯವಹಾರ ಜ್ಞಾನವುಳ್ಳ ಮಹಾರಾಣಿಗೆ 1 ಮೀನಿಗೆ 1,000 ನಾಣ್ಯ, ಇದು ಬಹಳ ದುಬಾರಿ ಎನಿಸಿತು. ಆಕೆ, ನಾನು ಮೀನುಗಾರನನ್ನು ಈ ಮೀನು ಗಂಡೋ ಹೆಣ್ಣೋ ಎಂದು ಕೇಳುತ್ತೇನೆ. ಆತ ಇದು ಗಂಡು ಮೀನೆಂದರೆ ನನಗೆ ಹೆಣ್ಣು ಮೀನೆಂದರೆ ನನಗೆ ಗಂಡು ಮೀನು ಬೇಕೆಂದು ಕೇಳುತ್ತೇನೆ. ಆದುದರಿಂದ ಇದನ್ನು ವಾಪಸ್ಸು ಕೊಟ್ಟು 1000 ನಾಣ್ಯಗಳನ್ನು ಮತ್ತೆ ಪಡೆಯುತ್ತೇನೆ ಎಂದಳು. ಮಹಾರಾಜ ಏನೂ ಮಾತಾಡಲಿಲ್ಲ. ಆಕೆ ಮೀನುಗಾರನನ್ನು ಕರೆದು ಈ ಮೀನು ಗಂಡೋ ಹೆಣ್ಣೋ ಎಂದು ಕೇಳಿದಳು. ಆತ ಬಹಳ ಬುದ್ಧಿವಂತ. ಮಹಾರಾಣಿಯವರೇ, ಪೂರ್ವಜನ್ಮ ಸುಕೃತದಿಂದ ಮೀನು ತಮ್ಮ ಕೈ ಸೇರಿದೆ, ಜನ್ಮ ಸಾರ್ಥಕಗೊಳಿಸಿಕೊಂಡಿದೆ. ಈಗದು ಗಂಡಾದರೇನು ಹೆಣ್ಣಾದರೇನು ಎಂದು ಉತ್ತರಿಸಿದ. ಮಹಾರಾಣಿಯ ಯೋಜನೆ ವಿಫಲವಾಯಿತು. ಆದರೆ ಮಹಾರಾಜನಿಗೆ ಮೀನುಗಾರನ ಬುದ್ಧಿವಂತಿಕೆಯ ಮಾತು ಬಹಳ ಹಿಡಿಸಿತು. ಮತ್ತೂ 1,000 ನಾಣ್ಯಗಳನ್ನು ಮೀನುಗಾರನಿಗೆ ಬಹುಮಾನವಾಗಿ ಕೊಟ್ಟ. ಮಹಾರಾಣಿಗೆ ಸಿಟ್ಟಿನಲ್ಲಿ ಮೈ ಪರಚಿಕೊಳ್ಳುವಂತಾಯಿತು. ಮೀನುಗಾರ ನಾಣ್ಯಗಳನ್ನು ತನ್ನ ಚೀಲಕ್ಕೆ ತುಂಬಿಸಿಕೊಳ್ಳುತ್ತಿರುವಾಗ 1 ನಾಣ್ಯ ನೆಲಕ್ಕುರುಳಿತು. ಆತ ನೆಲದ ಮೇಲೆ ಮೊಣಕಾಲೂರಿ ಕುಳಿತುಕೊಂಡು ಅದನ್ನು ಹುಡುಕತೊಡಗಿದ. ತಕ್ಷಣ ಮಹಾರಾಣಿ, 1,000 ನಾಣ್ಯಗಳು ಸಿಕ್ಕಿದ್ದರೂ ಮೀನುಗಾರ 1 ನಾಣ್ಯಕ್ಕೆ ಪರದಾಡುತ್ತಿದ್ದಾನೆ. ಅದು ಯಾರಾದರೂ ಬಡವರಿಗೆ ಸಿಕ್ಕಲಿ ಎನ್ನುವ ಉದಾರ ಬುದ್ಧಿ ಇಲ್ಲ. ಮಹಾಪ್ರಭು, ಇಂತಹ ಕೀಳು ಬುದ್ಧಿಯ ಮೀನುಗಾರನಿಗೆ ನೀವು ಜುಲ್ಮಾನೆ ವಿಧಿಸಬೇಕು ಎಂದು ಕೊಂಕು ತೆಗೆದರು. ಆದರೆ ಮೀನುಗಾರ ಬುದ್ಧಿವಂತ. ಆತ ತಕ್ಷಣ, ಮಹಾರಾಣಿಯವರೇ, ನಾನು ಆ ನಾಣ್ಯಕ್ಕಾಗಿ ಪರದಾಡುತ್ತಿಲ್ಲ, ಆದರೆ ನಾಣ್ಯದ ಮೇಲೆ ಮಹಾನುಭಾವರಾದ ಮಹಾರಾಜರ ಚಿತ್ರವಿದೆ. ಅರಿಯದೆಯೋ ಅರಿತೋ ಯಾರಾದರೂ ಕಾಲಿಟ್ಟು ತುಳಿದರೆ ಮಹಾರಾಜರಿಗೆ ಅವಮಾನ ಮಾಡಿದಂತಾಗುತ್ತದೆ. ಅದನ್ನು ತಪ್ಪಿಸುವುದಕ್ಕಾಗಿ ನಾನು ಆ ನಾಣ್ಯವನ್ನು ಹುಡುಕುತ್ತಿದ್ದೇನೆ. ಅದು ಸಿಕ್ಕರೆ ನಿಮ್ಮ ಇಂಗಿತದಂತೆ ಅದನ್ನು ಯಾರಾದರೂ ಬಡವರಿಗೆ ದಾನ ಮಾಡುತ್ತೇನೆ ಎಂದು ನಮ್ರತೆಯಿಂದ ಹೇಳಿದ. ಇದನ್ನು ಕೇಳಿ ಮಹಾರಾಣಿಯ ಬಾಯಿ ಕಟ್ಟಿದಂತಾಯಿತು. ಆದರೆ ಮಹಾರಾಜನಿಗೆ ಇನ್ನೂ ಸಂತೋಷವಾಯಿತು. ಆತ ಮೀನುಗಾರನಿಗೆ ಮತ್ತೊಂದು 1,000 ನಾಣ್ಯಗಳ ಬಹುಮಾನ ಕೊಟ್ಟ. ಇದನ್ನು ಗಮನಿಸಿದ ಮಹಾರಾಣಿಯವರು ತಾವು ಮಾತನಾಡಿದಷ್ಟು ಮೀನುಗಾರನಿಗೆ ಬಂಗಾರದ ನಾಣ್ಯಗಳು ಸಿಕ್ಕುತ್ತಲೇ ಹೋಗುತ್ತವೆಂದು ಯೋಚಿಸಿ ಮೌನವಾದರು. ಮೀನುಗಾರನ ಬುದ್ಧಿವಂತಿಕೆಯ ಪ್ರತಿ ಮಾತು ಆತನಿಗೆ ಬಂಗಾರವನ್ನೇ ತಂದಿತು. ಹಾಗೆಯೇ ಏನನ್ನಾದರೂ ಕೊಡುವಾಗ ಪ್ರೀತಿ ಗೌರವಗಳೊಂದಿಗೆ ಜನ್ಮ ಸಾರ್ಥಕವೆನ್ನುವಂತೆ ಕೊಡಬೇಕು. ಅಂತಹ ಕೊಡುಗೆ 1ಕ್ಕೆ 1000ದಷ್ಟು ಪ್ರತಿಫಲ ಕೊಡುತ್ತದೆ ಎನ್ನುವುದನ್ನು ನಿರೂಪಿಸಿತು. ಈ ಕತೆ ಕೇಳಿ, ಎಲ್ಲರಿಗೂ ಹೇಳಿ, ಎಲ್ಲರೊಂದಿಗೂ ಹಂಚಿಕೊಳ್ಳಿ. ಕಥಾ ಸಂಭ್ರಮದೊಂದಿಗೆ, ಕಥಾ ವೈಭವದೊಂದಿಗೆ ಮತ್ತೊಮ್ಮೆ ಆಶ್ರೀ.